ಷೋಡಶಿ ಆಯ್ತು. ಎರಡನೇ ಮಂತ್ರ ಅತಿಶಕ್ವರಿ ಛಂದಸ್ನಲ್ಲಿದೆ, ಮೂರನೇ ಮಂತ್ರ ಅತಿಶಕ್ವರಿ ಛಂದಸ್ನಲ್ಲಿದೆ. ಅದು ಏನಾಯ್ತು ಅಂದ್ರೆ ಅತಿಶಕ್ವರಿಯಿಂದ 60 ಅಕ್ಷರ, 4 ಅಕ್ಷರ ಕಮ್ಮಿ ಆಯ್ತು. ಈಗ ಷೋಡಶಿ 16ರಿಂದ ವಿಭಾಗ ಮಾಡ್ಲಿಕ್ಕೆ 4 ಅಕ್ಷರ. ಅದಕ್ಕೆ ನೀವು ಇಲ್ಲಿ ತಗೊಂಡದ್ದು ಉಂಟಲ್ಲ ಪ್ರಚೇತನ ಪ್ರಚೇತಯ ಅಂತ, ಆ 2 ಮಂತ್ರಕ್ಕೆ 4 ಅಕ್ಷರ ಕಮ್ಮಿ ಆಗಿದೆ. ಒಂದರಲ್ಲಿ ಪ್ರಚೇತನ ಸೇರಿಸಿ, ಒಂದರಲ್ಲಿ ಪ್ರಚೇತ ಸೇರಿಸಿ. ಎಲ್ಲಿಂದ ಎಲ್ಲಿಗೆ ನೋಡಿ. ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ, ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ 12 ಅಕ್ಷರ, 16 ಅಕ್ಷರ ಆಗಬೇಕು. ಅದಕ್ಕೆ ಆವಾಗ ಆ ಮಂತ್ರದಲ್ಲಿ ಪ್ರಚೇತನ ಅಧತ್ತಾನ್ಯಂ ಜಠರೇ ಪ್ರೇಮರಿಚ್ಯತ ಪ್ರಚೇತನ. ಆಮೇಲೆ ಮತ್ತೊಂದು ಮಂತ್ರದಲ್ಲಿ ದಾತಾರಾಧಸ್ತುವತೆ ಕಾಮಿಯಂ ವಸು 12 ಅಕ್ಷರ. ಅದು ಕಾಮ್ಯಂ, ಅದು ಕಾಮಿಯಂ. ದಾತಾರಾಧಸ್ತುವತೆ ಕಾಮಿಯಂ ವಸು. ಅದಕ್ಕೇನು ಮಾಡ್ಬೇಕಂದ್ರೆ ದಾತಾರಾಧಸ್ತುವತೆ ಕಾಮಿಯಂ ವಸು ಪ್ರಚೇತಯ 16 ಆಯ್ತದೆ. ಸೊ 16 ಅಕ್ಷರದ ವಿಭಾಗಕ್ಕೆ ಈ ಮಂತ್ರದ 4 ಸೇರಿಸು, ಅಲ್ಲಿ 4 ಸೇರಿಸು ಆಯ್ತು. ಆಮೇಲೆ ಮತ್ತೆ 3 ಮಂತ್ರಗಳು 10ನೇ ಮಂಡಲದಿಂದ ತಗೊಂಡದ್ದು. ಈ 3 ಮಂತ್ರ ಸರಿ ಆಯ್ತು. ಈಗ ಒಂದಲ್ಲಿ 64 ಇತ್ತು, ಮತ್ತೊಂದು 60 ಅತಿಶಕ್ವರಿ, ಮತ್ತೊಂದು 3 ಮಂತ್ರಗಳನ್ನು 10ನೇ ಮಂಡಲದಿಂದ ತಗೊಂಡಿದ್ದಾರೆ. ಅವು ಶಕ್ವರಿ ಛಂದಸ್ನಲ್ಲಿ ಇವೆ. ಶಕ್ವರಿ ಛಂದಸ್ಸಿಗೆ 56 ಅಕ್ಷರ ಅಂದ್ರೆ 64 8 ಅಕ್ಷರ ಕಮ್ಮಿ ಆಗುತ್ತೆ ಒಂದೊಂದು ಮಂತ್ರದಲ್ಲಿ. ಅದು ಏನಿದೆ ಅಂದ್ರೆ ಈ 8 ಅಕ್ಷರಗಳ 7 ಪಾದಗಳ 3 ಮಂತ್ರಗಳು, 8 56 ಅಕ್ಷರ ಇದೆ. ಅದನ್ನು 64 ಅಕ್ಷರ ಒಣಗ. ಅದಕ್ಕೆ ಇದನ್ನು ತಗೊಂಡ್ರಿ ಏನು ಅಸ್ಮಾಕಂ ಬೋಧಿಚೋದಿತ 16 ಅಕ್ಷರದ 8 ಅಕ್ಷರದ 7 ಪಾದಗಳು. ಒಂದು ಪಾದ ಅಸ್ಮಾಕಂ ಬೋಧಿಚೋದಿತ ಇದೆ. ಆಯಾಹಿ ಪಿಬಮತ್ಸ್ವ ಇದ್ರ ತಗೋ, ಅಲ್ಲಿ 16 ಆಯ್ತಾ. ದಂತ್ವಾ ಪರಿಶ್ವಜಾಮಹೇ 8 ಅಕ್ಷರ ಇರೋದು. ಕ್ರತುಶ್ಚಂದ ಋತಂ ಬೃಹತ್ ಮಹಾನಾಮ್ನಿ 8 ಅಕ್ಷರ 16 ಆಯ್ತಾ. ಯಾತೆ ರಾತಿರ್ ವಸು ಇದು ಅಲ್ಲಿ ದಶಮ ಮಂಡಲದಲ್ಲಿ ಇರತಕ್ಕಂಥ 8 ಅಕ್ಷರದ ಪಾದ. ಅದಕ್ಕೆ ನೀವು ಇಲ್ಲಿಂದ ಸುಮ್ನ ಆಧೇಹಿ ನೋ ವಸೋ ಅಂತ 8 ಅಕ್ಷರ ಮಹಾನಾಮ್ನಿ 16. ಹೀಗೆ ಎಲ್ಲವೂ 16 ಅಕ್ಷರ ಬರುವಂತೆ ಗಾನ ಮಾಡಬೇಕು. ಇದನ್ನೆಲ್ಲ ಆಚಾರ್ಯ ಆ ಮಂತ್ರ ಈ ಮಂತ್ರ ಅದರಲ್ಲಿ ಈ ಮಂತ್ರ ತೆಗಿಬೇಕು, ಇದನ್ನು ಸೇರಿಸಬೇಕು, ಹೀಗಾಗಬೇಕು ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡಿಬಿಟ್ರು. ಇವರಿಗೆ ಪುಸ್ತಕ ಹಿಡ್ಕೊಂಡು ಮಾಡೋದು ಇವ್ರು ಪೌರೋಹಿತ್ಯ. ಅವರು ಬಾಯಲ್ಲೇ ಕೂತ್ಕೊಂಡು ಹೇಳಿಬಿಟ್ರು. ಇವು ದಿಗ್ಭ್ರಮ ಆಗೋಯ್ತು, ತಪ್ಪಾಯ್ತು. ಆಚಾರ್ಯ ಹೇಳಿದ್ರು ನಾಳೆ ಈ ಪಂಡಿತರು ಆಚಾರ್ಯ ಗೊತ್ತಿರ್ಲಿಲ್ಲ, ನಾವೇ ಇದೆಲ್ಲ ಹೇಳಿದ್ದು ಅಂತ ಅವರೇ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕಿದ್ದಾರೆ, ಅದನ್ನ ಬರೆದಿಟ್ಟು ಬಿಡಿ. ಇದು ಅಭ್ಯಾಸ ಉಂಟು. ಇನ್ನೊಬ್ಬನ ಕಡೆ ತಮ್ಮ ಹೆಸರಲ್ಲಿ ಪ್ರಿಂಟ್ ಮಾಡಿಬಿಡೋದು. ಕಡೆ ಅವರೆಲ್ಲ ಉಜಿರೆ ಪಂಡಿತರು ಸೇರಿಕೊಂಡು ತಮ್ಮ ಹೆಸರಲ್ಲಿ ಪುಸ್ತಕ ಪ್ರಿಂಟ್ ಮಾಡಿದ್ರು. ನಾವೇ ಮಾಡಿದ್ದು, ಆಚಾರ್ಯಗೆ ಬಂದಾಗ ನಾವು ಹೇಳಿದ ಅರ್ಥ ಅಂತ ನಾಳೆ ಪ್ರಿಂಟ್ ಮಾಡಿ ಅಂದ್ರೆ ಪ್ರಚಾರ ಮಾಡಬಹುದು. ಅಂದ್ರೆ ಎಲ್ಲ ಬುದ್ಧಿಯು ಆಚಾರ ನೋಡಿದ್ದೆ. ಅವರ ಕಾಲದಲ್ಲಿ ಎಲ್ಲ ಕುತಂತ್ರಗಳನ್ನು ಮಾಡಿದ ಆಚಾರ. ಅದನ್ನೇ ಇದನ್ನು ಬರೆದಿಟ್ಟು ಬಿಡಿ ಅಂತ ಹೇಳಿದಂತೆ. ಅದೇ ಆಚಾರ್ಯರು ಬರೆದಂತಹ ಖಂಡಾರ್ಥ ನಿರ್ಣಯ ಇವತ್ತು ಕರ್ಮ ನಿರ್ಣಯ ಅಂತ ಪ್ರಸಿದ್ಧ. ಹೀಗೆ ಕೃಷ್ಣಾಮೃತ ಮಹಾರ್ಣವ, ಖಂಡಾರ್ಥ ನಿರ್ಣಯ ಮತ್ತು ಋಗ್ಭಾಷ್ಯ ಹೆಸರು ಹೇಳಿದ್ರೆ 3 ಗ್ರಂಥ ತಿಳ್ಕೊ ಪಂಡಿತರ ನಂತರ ಉಲ್ಲೇಖಗೊಂಡದ್ದು. ಅಲ್ಲಿಗೆ ಉಜಿರೆ ಪಂಡಿತರದ್ದು ಮುಗಿಯಿತು. ಆ ನಂತರ 1-2 ವಿಷಯ ಹೇಳ್ತಾರೆ ಆಚಾರ್ಯರದ್ದು. ಏನು ಅಂದ್ರೆ ಆಚಾರ್ಯ ಒಂದು ಔದಾರ್ಯ. ಎಲ್ಲೋ ಬಡವರ ಮನೆಗೆ ಭಿಕ್ಷೆಗೆ ಹೋದ್ರೆ ಎಷ್ಟು ಜನ ಊಟಕ್ಕೆ, ಆಚಾರ್ಯ ನಿಮಗೆ ಎಷ್ಟು ಮಾಡ್ಲಿಕ್ಕೆ ಬರುತ್ತೆ ಅಷ್ಟೇ, ಊಟಕ್ಕೆ ಎಷ್ಟು ಜನ ಬರ್ತಾರೆ ಅಷ್ಟೇ ಜನಕ್ಕೆಲ್ಲ ಅಡಿಗೆ ಮಾಡಬೇಡಿ. ಬಡವರು ಒಂದು 5-6 ಜನಕ್ಕೆ ಬೇಕಾಗುವಷ್ಟು ಅಡಿಗೆ ಮಾಡ್ತಿದ್ರಂತೆ. ಅದ್ರಲ್ಲಿ ಎಷ್ಟು ಜನ ಸೇರಿದ್ರು ಅಷ್ಟು ಜನಕ್ಕಾಗುವಂತೆ ಅಕ್ಷಯ ಮಾಡಿಬಿಡ್ತಿದ್ರಂತ ಆಚಾರ್ಯ. ಅದು ಅಕ್ಷಯ ಪಾತ್ರೆ ಕೊಟ್ಟಿದ್ದಾರಲ್ಲ ಇಲ್ಲಿ ಕೂಡ. ನೀವೇನು ಹೆದರಬೇಡಿ, ನಿಮ್ಮ ಹತ್ರ ಎಷ್ಟಿದೆ ಅಷ್ಟು ಮಾಡಿ, ಭಿಕ್ಷೆ ಅಷ್ಟೇ ಭಿಕ್ಷೆ ತನ್ನಿ, ಉಳಿದದ್ದೆಲ್ಲ ದೇವ್ರು ನಡೆಸ್ತಾ ಅಂತ ಹೇಳ್ಬಿಡೋರಂತೆ. ಎಷ್ಟು ಜನ ಊಟಕ್ಕೆ ಬಂದ್ರೆ ಅಷ್ಟು ಜನಕ್ಕೂ ಪೂರ್ತಿ ಆಗ್ತಿತ್ತದು. ಇನ್ನು ಶ್ರೀಮಂತರು, ನಾವು 20 ಜನ ಬರೋದಿದ್ರೆ ನಾವು 50 ಜನರಿಗೆ ಮಾಡಿಬಿಡ್ತೇವೆ. ಮಾಡಿ 50 ಜನರಿಗೆ ಮಾಡಿ. ಆಚಾರ್ಯರು ಎಷ್ಟು ಜನ ಬಂದಿದ್ದಾರೆ ಊಟಕ್ಕೆ? 25 ಜನ ಇದ್ದಾರೆ ಸ್ವಾಮಿ, 50 ಜನ 30 ಜನರದ್ದು ಬಡಿಸ್ಬಿಡಿ ನನಗೆ ಅಂತ ಹೇಳೋರು. ಆದ್ರೆ ಅವ್ರ ಮನೆಯಲ್ಲಿ 5 ಜನಕ್ಕೆ ಮಾಡಿದವ್ರದ್ದು ತಟ್ಟೆ ಖಾಲಿ, 4 ಜನರಿಗೆ ಮಾಡಿದವ್ರದ್ದು ತಟ್ಟೆ ಖಾಲಿ. ಎಷ್ಟು ಜನ ಉಂಟ್ರು ಅಷ್ಟು ಜನರಿಗೆ ಬೇಕಾಗುತ್ತೆ. ಹೆಚ್ಚು ಮಾಡಿದರೆ ಆ ಶ್ರೀಮಂತರನ್ನ ಅವ್ರು ಮಾಡಿರ್ತಕ್ಕ ಅತಿಶೀತವಾದಿಂದ ಹೆಚ್ಚು ಮಿಗತೆಯನ್ನ ಹಾಳು ಮಾಡೋ, ಅದನ್ನು ವೇಸ್ಟ್ ಆಗುವುದಿಲ್ಲ, ಅದನ್ನು ತಾನು ಸ್ವೀಕಾರ ಮಾಡಿ ಅವರು ಉದ್ಧಾರ. ಹೀಗೆ ವಿಚಿತ್ರವಾದ ಲೀಲೆಗಳನ್ನ ಆಚಾರ ಮಾಡ್ತಿದ್ರು. ಇದನ್ನ ಆ ಪಂಡಿತರು ಇದೆಲ್ಲ ಹೇಳಿದ್ರು. ಇದು ಎಲ್ಲಿ ಸಾಂಖ್ಯದಲ್ಲಿ ಚಾತುರ್ಮಾಸ ಸಿಗುವಾಗ ಅವರು ತಾನು ನೋಡಿದ ಅನುಭವಗಳನ್ನು ಹೇಳಿದ್ದು ಇಷ್ಟು ವಿಷಯ. ಆ ಪಂಡಿತರು ಹೇಳಿದ್ದನ್ನು ನಾರಾಯಣ ಪಂಡಿತರು
ದಾಖಲೆ ಮಾಡಿದ್ರು. ಇಷ್ಟೇ ಹೇಳ್ತಾರೆ, ಇದು ನಮ್ಮಂತಹ ವಿದ್ವಾಂಸರು ಮಾತ್ರ ಆಚಾರ್ಯ ಮಹಿಮೆಯನ್ನು ಹೊಗಳುವುದಲ್ಲ, ದೇವಲೋಕದಲ್ಲಿ ಗಂಧರ್ವರು ಕೂಡ ಇದನ್ನು ಹಾಡ್ತಾರೆ, ಆಚಾರ್ಯರ ಮೇಲೆ ಹಾಡು ಕಟ್ಟಿ ಹಾಡ್ತಾರೆ. ಆ ಹಾಡನ್ನ ದೇವತೆಗಳು ಕೈ ಮುಗಿದು ಕೇಳಿ ಸಂತೋಷ ಪಡ್ತಾರೆ. ಇಂಥ ಆಚಾರ್ಯರ ತತ್ವವಾದದ ದಿಗ್ವಿಜಯವನ್ನ ಕಣ್ಣಾರೆ ನೋಡಬೇಕು ಅಂತ ಒಮ್ಮೆ ಎಲ್ಲ ದೇವತೆಗಳು ಉಡುಪಿಗೆ ಬಂದರಂತೆ. ಉಡುಪಿಗೆ ಅಂದ್ರೆ ಇಲ್ಲಿ ಸೀದಾ ಬರಲಿಲ್ಲ, ಆಕಾಶದಲ್ಲಿ ಬಂದು ಆಚಾರ್ಯರ ಪ್ರವಚನ ಮಾಡುವಾಗ ಆಕಾಶದಲ್ಲಿ ನಿಂತು ಹಿಂದೊಮ್ಮೆ ಶೇಷದಿಂದ ಬಂದದ್ದನ್ನ ಹೇಳಿದ್ರು. ಅದೇ ತರ ಆಕಾಶವನ್ನೆಲ್ಲ ಬೆಳಗಿಸ್ತಾ ಆಕಾಶದಲ್ಲಿ ದೇವತೆಗಳು ನಿಂತು ಆಚಾರ್ಯ ಪ್ರವಚನವನ್ನು ಕೇಳಿ ಆಚಾರ್ಯನ ಕೊಂಡಾಡಿದ್ರಂತೆ. ಆಚಾರ್ಯನ ಕೊಂಡಾಡಿದ್ದೇ ಇದು. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿ ಮಗಾಹ ನಮಸ್ವಾಮಿನ್ ರಾಮ ಪ್ರೀತಮ ಹನುಮನ್ನ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವ ಪ್ರದೇಶ ಸುದರ್ಶನ್ನೋ ಜಯ. 3 ಅವತಾರಗಳಿಂದ ಭಗವಂತನ ಅನನ್ಯ ಸೇವೆ ಮಾಡಿದಂತಹ ಆಚಾರ್ಯ ಮಧ್ವರಿಗೆ ನಮಸ್ಕಾರ ಅಂತ ಹೇಳಿ ಪುಷ್ಪವೃಷ್ಟಿ ಸುರಿಸಿದ್ರಂತೆ. ಆಚಾರ್ಯರು ಐತರೆಯ ಉಪನಿಷತ್ತನ್ನ ಪ್ರವಚನ ಮಾಡ್ತಾ ಇದ್ರು. ಅವಾಗ ಪುಷ್ಪವೃಷ್ಟಿ ಆಯಿತು. ಪುಷ್ಪವೃಷ್ಟಿ ಆದ ಮೇಲೆ ಕೆಲವರಿಗೆ ಆರಾಮ, ಪುಷ್ಪವೃಷ್ಟಿ ಆಚಾರ್ಯರು ಅದೃಶ್ಯರಾಗ್ಬಿಟ್ರು. ಅದೃಶ್ಯರಾಗಲಿಲ್ಲ. ಇವೆಲ್ಲ ಇಂಥ ತಪ್ಪು ಸುಳ್ಳು ಕಥೆಗಳನ್ನ ಜನರ ತಲೆಯಲ್ಲಿ ತುಂಬಿ ಇತಿಹಾಸಕ್ಕೆ ಬಹಳ ಅನ್ಯಾಯ ಮಾಡ್ತಾ ಇದ್ದಾರೆ. ಆಚಾರ್ಯರು ಅದೃಶ್ಯರಾಗಲಿಲ್ಲ. ಯಾಕೆಂದ್ರೆ ನಾರಾಯಣ ಪಂಡಿತರು ಬರೀತಾರೆ, ತುಳಸಿ ಪ್ರಸವವು ಛಟಯ ಇಕ್ಷತ ಪುಂಭಿರಸವು ಅಂತ ಕೊನೆಯ ಶ್ಲೋಕದ ವ್ಯಾಖ್ಯಾನ ಹೇಳ್ತಾರೆ. ಆ ಪುಷ್ಪವೃಷ್ಟಿ ಆದ್ಮೇಲೆ ಶಿಷ್ಯರು ನೋಡ್ತಾರೆ, ಆಚಾರ್ಯರು ಕೂತಿದ್ದಾಗ ಬರೀ ತುಳಸಿ ಮಣಿಸರ ಇತ್ತು. ತುಳಸಿ ಮಾಲೆ ಕುತ್ತಿಗೆಯಿಂದ ದೇವತೆಗಳು ಹಾಕಿದ್ದ ತುಳಸಿ ಮಾಲೆ ಆಚಾರ್ಯ ಕಂಠದಲ್ಲಿ. ಅಲ್ಲಿದ್ದ ಸಮಸ್ತ ವಿದ್ಯಾರ್ಥಿಗಳು ನೋಡಿದರು. ಆಚಾರ್ಯರು ತುಳಸಿ ಮಾಲಾ ಭೂಷಿತರಾಗಿ ಪ್ರವಚನ ಮಾಡುತ್ತಾರೆ. ಆಮೇಲೂ ಪ್ರವಚನ ಮಾಡಿದ್ದಾರೆ. ಪ್ರವಚನ ಮಾಡೋ ಹೂ ಬಿದ್ದಲ್ಲಿ ಮುಳುಗು ಹೋಗೋಷ್ಟು ಹೂ ಬೀಳುದಂತೆ. ಆ ಹೂ ತೆಗೆಯುವಾಗ ಅಡಿಯಲ್ಲಿ ಆಚಾರ್ಯ ಇಲ್ಲ. ಏನು ಮಕ್ಕಳಿಗೆ ಹೇಳಿದ್ರು ನಂಬಲಾಗಂತಹ ಕಥೆಗಳನ್ನ ಹೇಳ್ತಾರೆ. ಇದನ್ನು ಕೇಳಿ ಕೆನ್ನೆ ತಟ್ಟಿಕೊಳ್ಳುವಂತಹ ಮೂರ್ಖರು ಇರ್ತಾರೆ. ಇದು ವಿಚಿತ್ರ. ಅದು ಆ ಹೂ ಬೀಳುವುದು ಅಂದ್ರೆ ಅದು ಮೇಲಿನಿಂದ ಬಿದ್ದಾಗ ಆಚಾರ್ಯ ಮೇಲೆ ಬಿತ್ತು, ಅಷ್ಟು ಜಾಗಕ್ಕೆ ಹೂ ಬಿತ್ತು, ಪುಷ್ಪವೃಷ್ಟಿ ಆಯಿತು. ಅದರ ಜೊತೆಗೆ ಒಂದು ಹೂ ತುಳಸಿ ಮಾಲೆ ಆಚಾರ್ಯ ಕೊರಳಿಗೆ ಬಿತ್ತು. ಅದನ್ನು ಎಲ್ಲರೂ ನೋಡಿದರು. ಇದು ದೇವತೆಗಳು ಮಾಡಿರತಕ್ಕಂಥ ಅಭಿನಂದನೆ. ಇಲ್ಲಿಗೆ ಮಧ್ವವಿಜಯವನ್ನ ನಾರಾಯಣ ಪಂಡಿತರು ಮುಗಿಸಿದ್ದಾರೆ. ಆದರೆ ಅನಂತರ ಸ್ವಲ್ಪ ದಿವಸ ಇದ್ದು ಆಮೇಲೆ ಪಿಂಗಲಾಬ್ಧಿ ಮಾಘಶುದ್ಧ ನವಮ್ಯಾಂ ಎಲ್ಲರಿಗೂ ಸಂದೇಶ ಕೊಟ್ಟು ನಾನು ಕೊಡಬೇಕಾದನ್ನು ಕೊಟ್ಟಿದ್ದೇನೆ, ಅದನ್ನು ಉಳಿಸಿ ಬೆಳೆಸುವುದು ನಿಮ್ಮ ಪಾಲಿಗೆ ಸೇರಿದ್ದು ಅಂತ ಹೇಳಿ ಬದರಿಯಿಂದ ಆಚಾರ್ಯ ಒಬ್ಬರೇ ಯಾರನ್ನು ಕರೆದುಕೊಳ್ಳದೆ 3ನೇ ಬಾರಿ ಬದರಿಗೆ ಹೋದರು. 2 ಬಾರಿ ಅವರು ಹೋಗಿದ್ರು. ಇನ್ನು ಕೆಲವರು ಇದು 4ನೇ ಬಾರಿ ಅಂತ ಹೇಳ್ತಾರೆ. ಪುನರಭಿ ಬದರಿಯಂ ಪ್ರಾಪ್ಯ ಅಂತ ಪುನರಭಿ ಬದರಿ ಅಂತ ಪಾರಿವ್ರಾಜ್ಯವನ್ನು ಸ್ವೀಕಾರ ಮಾಡಿ ಪುನರಭಿ ಬದರಿ ಅಂತ ಹೇಳಿದ್ರಿಂದ ಅವರು ಸನ್ಯಾಸ ಸ್ವೀಕಾರ ಮಾಡೋ ಮುಂಚೆ ಚಿಕ್ಕ ವಯಸ್ಸಿನಲ್ಲಿ ಒಮ್ಮೆ ಬದರಿ ಹೋಗಿದ್ರು ಅಂತ ಅರ್ಥ ಆಗುತ್ತೆ ಅಂತ ವಿಶ್ವಪತಿ ತೀರ್ಥರು ಹೇಳ್ತಾರೆ. ಅದು ಪುನರಭಿ ಬದರಿ ಅಂದ್ರೆ ಪಾರಿವ್ರಾಜ್ಯ ಆದ್ಮೇಲೆ ಪುನರಭಿ 2 ಸರ್ತಿ ಹೋಗಿದ್ರಲ್ಲ, ಹಾಗೂ ಕೂಡ ಅದನ್ನ ಆಶ್ರಮ ಆಗುವ ಮುಂಚೆ ಅವರು ಬದರಿಗೆ ಹೋಗಿದ್ದು ಉಲ್ಲೇಖ ಇಲ್ಲ, ಮದುವೆಯಲ್ಲಿ ಎಲ್ಲಿಯೂ ಇಲ್ಲ. 2 ಸರ್ತಿ ಹೋಗಿದ್ದು, ಇದು ಕೊನೆಯ ಒಬ್ಬರೇ ಹೋದ್ದು 3ನೇ ಬಾರಿ ಅಂತೂ ನಿಶ್ಚಿತ. ಹೀಗೆ ಆಚಾರ್ಯರು ತತ್ವವಾದವನ್ನು ಕೊಟ್ಟು ಜಗತ್ತಿಗೆ ದೇವತೆಗಳಿಂದಲೂ ಪುಷ್ಪವೃಷ್ಟಿಯಿಂದ ಅಭಿನಂದಿತರಾದರು. ಅಂಥ ಆಚಾರ್ಯರ ಸಿದ್ಧಾಂತವನ್ನ ಓದುವ, ಆಚಾರ್ಯರ ಜನ್ಮಭೂಮಿಯಲ್ಲಿ ಬದುಕುವ ಭಾಗ್ಯ ನಮಗೆ ಭಗವಂತ ಕೊಟ್ಟಿದ್ದಾನೆ ಅನ್ನೋದರ ಬಗ್ಗೆ ಹೆಮ್ಮೆ ತಾಳೋಣ. ಆ ಸಿದ್ಧಾಂತ ಅವನ್ನ ಆದಷ್ಟು ಹೆಚ್ಚು ತಿಳಿದು ಅದನ್ನ ಆದಷ್ಟು ಹೆಚ್ಚು ಜನಕ್ಕೆ ಮುಟ್ಟಿಸುವ ಮತ್ತು ಅದಕ್ಕಿಂತ ಮೊದಲು ಆದಷ್ಟು ಹೆಚ್ಚು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸುವ ಪ್ರಯತ್ನ ಮಾಡೋಣ. ಅದಕ್ಕೆ ಗುರುಗಳ ಮತ್ತು ಆಚಾರ್ಯ ಮಧ್ವರ ಮತ್ತು ಭಗವಂತನ ಆಶೀರ್ವಚನ ಇರಲಿ ಅಂತ ಹಾರೈಸಿ ಮಧ್ವವಿಜಯದ ಈ ಪ್ರವಚನ ಮಾಲಿಕೆಯನ್ನ ಗುರುಗಳ ಮೂಲಕ ಭಗವಂತನಿಗೆ ಅರ್ಪಿಸ್ತಾ ಇದ್ದೇನೆ. ಓಂ ಸ್ವಸ್ತಿ.